ನಮಸ್ಕಾರ. ಇಂದು ನಾನು ನಿಮಗೆ ಒಂದು ಕತೆ ಹೇಳೋದಕ್ಕೆ ಬಯಸ್ತೀನಿ. ಇದು ಕೇವಲ ಆವಿಷ್ಕಾರದ ಕತೆ ಅಲ್ಲ. ಇದು ಹಠ, ನೋವು, ನಿರಾಕರಣೆ ಮತ್ತು ಅಚಲ ನಂಬಿಕೆಯ ಕತೆ. ಇದು ಒಂದು ಹುಡುಗನ ಕತೆ. ಶಾಲೆಯಲ್ಲಿ ಮಂದಬುದ್ಧಿಯವನು ಎಂದು ಕರೆಯಲ್ಪಟ್ಟ ಹುಡುಗ. ಅವನ ಶಿಕ್ಷಕರು ಹೇಳ್ತಾರೆ, ಇವನಿಂದ ಏನನ್ನೂ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಆ ಹುಡುಗನ ಹೆಸರು ಥಾಮಸ್ ಆಲ್ವಾ ಎಡಿಸನ್. ಚಿಕ್ಕವನಾಗಿದ್ದಾಗ ಎಡಿಸನ್ಗೆ ತುಂಬ ಕುತೂಹಲ ಇತ್ತು. ಶಾಲೆಯಲ್ಲಿ ಶಿಕ್ಷಕರಿಗೆ ಕಿರಿಕಿರಿ ಮಾಡುವಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಪಾಠದ ಕಡೆ ಗಮನ ಕೊಡದೆ ಸ್ಲೇಟ್ನಲ್ಲಿ ತನ್ನಷ್ಟಕ್ಕೆ ತಾನು ಏನೇನೋ ಗೀಚ್ತಾ ಇದ್ದ. ಎಡಿಸನ್ ಜನ್ಮದಿಂದಲೇ ಪ್ರತಿಭಾವಂತನಾಗಿರಲಿಲ್ಲ. ಅವನಿಗೆ ಪಾಠಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅವನು ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಅವನ ನಡವಳಿಕೆಯಿಂದ ಶಿಕ್ಷಕರು ಬೇಸರಗೊಳ್ತಾರೆ. ಒಂದು ದಿನ ಶಾಲೆಯಿಂದ ಅವನ ತಾಯಿಗೊಂದು ಪತ್ರ ಬರುತ್ತೆ. ತಾಯಿ ಅದನ್ನು ಮೌನವಾಗಿ ಓದ್ತಾರೆ. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬುತ್ತೆ. ಆದರೆ ಅವರು